ಇದನ್ನ ನೋಡುವಾಗ ನಿಮಗೆ ಏನು ಅನಿಸ್ತಾ ಇದೆ? ಚಪಾತಿ ಅನಿಸ್ತಾ ಇದೆ, ಜೋಳದ ರೊಟ್ಟಿ ಅನಿಸ್ತಾ ಇದೆಯಾ? ಇದು ಆ್ಯಕ್ಚುಲಿ ಬಂದುಬಿಟ್ಟು ಜೋಳದ ರೊಟ್ಟಿ. ಇದನ್ನು ನೀವು ಇದೇ ಥರ ಫ್ಲಫಿಯಾಗಿ ಹೇಗೆ ಮಾಡೋದು, ಬಡ್ದನೇ ನಾವು ಹೇಗೆ ಮಾಡೋದು ಈಸಿಯಾಗಿ ಅಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಬಿಟ್ಕೊಂಡು ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಬಿಸಿ ಬಿಸಿ ಕುದೀತಾ ಇರುವಂಥ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾವಿಲ್ಲಿ ನಮ್ಮ ಹತ್ತಿರದಲ್ಲೇ ಇರುವಂಥ ಗಿರಣಿಗೆ ಹೋಗ್ಬಿಟ್ಟು ಜೋಳನ ನಾವು ಸಪ್ರೇಟಾಗಿ ಖರೀದಿ ಮಾಡಿ ಅದನ್ನು ನಾವು ಇಲ್ಲಿ ಹಾಕ್ಸ್ಕೊಂಬರುವಂಥದ್ದು ಗಿರಣಿಯಲ್ಲಿ. ಇದನ್ನ ಈ ಥರ ಕಲಿಸ್ಬಿಟ್ಟು ಇದನ್ನ ಒಂದು 15 ನಿಮಿಷದ ತನಕ ನೀವು ಸೈಡಿಗೆ ಎತ್ತಿಟ್ಕೊಳ್ಳಿ. ನೋಡಿ ಈ ಥರ ನೀವು ಇದನ್ನ ಒಂದೊಂದು ನಿಮ್ಗೆ ಯಾವ ಥರ ಸೈಜ್ ಬೇಕು ಆ ಥರ ಒಳ್ಳೆ ಹಾಗೆ ಮಾಡಿಕೊಂಡು ಈ ಥರ ಸೈಡಿಗೆ ನೀವು ಲಟ್ಟಿಸ್ಕೊಂತ ಬರೀ. ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಲಟ್ಟಿಸುವಾಗ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಲಟ್ಟಿಸ್ಲಿಕ್ಕೆ ಮಾತ್ರ ನಾನು ಗೋಧಿ ಹಿಟ್ಟನ್ನ ಹಚ್ಕೊಳ್ತಾ ಇರುವಂಥದ್ದು. ಯಾವುದೇ ಕಾರಣ ನಾನಿಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀವಲ್ಲ ಅದು ಯಾವುದೇ ಕಾರಣಕ್ಕದಲ್ಲಿ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಲ್ಲ. ಜಸ್ಟ್ ಅದು ಜೋಳದ ಹಿಟ್ಟು ಮಾತ್ರ. ನೋಡಿ ಈ ಥರ ತೆಳ್ಳಗಾಗಿ ಲಟ್ಟಿಸ್ಕೊಂಡು ಅದನ್ನು ಕಬ್ಬಿಣದ ಹಂಚಿನ ಮೇಲೇ ಕಾಯಿಸ್ಕೊಳ್ಳಿ. ಯಾವುದೇ ಥರ ನಾನ್ ಸ್ಟಿಕ್ಕಲ್ಲಿ ನೀವು ಇದು ಮಾಡ್ಕೋಬೇಡಿ. ಆ್ಯಕ್ಚುಲಿ ಸ್ವಲ್ಪ ಓಲ್ಡ್ ಶೇಪಲ್ಲಿ ಇರ್ತದೆ. ನನ್ನ ಹತ್ರ ಆ ಥರ ಇರಲಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಹೊಕಿನ್ಸ್ದು ಒಂದು ಪ್ಯಾನ್ ತೊಗೊಳ್ತಾ ಇರೋದು. ಇದು ಕಬ್ಬಿಣದ್ದು ತುಂಬ ನನ್ನ ಹತ್ರ ಬಂದುಬಿಟ್ಟು ಒಂದು 4 ಇಯರ್ಸ್ ಆಯಿತು ಈ ತವಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಈ ಥರ ಅದಕ್ಕೆ ನೀರನ್ನು ಹಚ್ಕೋಬೇಕು. ಒಂದು ಸಪ್ರೇಟಾಗಿ ಒಂದು ಬಟ್ಟೆ ಇಟ್ಕೊಳ್ಳಿ. ಆ ಬಟ್ಟೆಯಲ್ಲಿ ನೀರನ್ನು ಹಚ್ಕೊಂಡು ಈ ಥರ ಇದು ಮಾಡ್ಕೊಳ್ಳಿ. ಇದನ್ನ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉಪ್ಕೊಂಡು ಬಂದ ತಕ್ಷಣ ಅದು ಆಲ್ರೆಡಿ ಅರ್ಧ ಬೆಂದಿದೆ ಅಂತ ಹೇಳಿಬಿಟ್ಟು ಅದನ್ನ ಗ್ಯಾಸ್ ಮೇಲೆ ಬೇಯಿಸ್ಕೊಳ್ಳಿ. ಹೇಗೆ ನಾವು ಚಪಾತಿನ ರೋಸ್ಟ್ ಮಾಡ್ತೀವಿ ಅದೇ ಥರದ್ದು. ಹೀಗೆ ಒತ್ಬಿಟ್ಟು ಬಟ್ಟೆಯಲ್ಲಿ ಕೂಡ ಒತ್ಬಿಟ್ಟು ನೀವು ಬೇಯಿಸ್ಕೋಬೋದು. ಚಿಕ್ಕವರಿರುವಾಗ ಅಜ್ಜಿ ಹೇಳ್ಕೊಟ್ಟಿರುವಂಥದ್ದು. ಲಾಸ್ಟ್ ಅವರು ರೊಟ್ಟಿ ಮಾಡಿ ಒಂದು ಸ್ವಲ್ಪ ಹಿಟ್ಟನ್ನ ಇಡ್ತಿದ್ರು. ಅದರಲ್ಲಿ ನಾವು ಕಲ್ತಿರುವಂಥದ್ದು. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ನಾವು ಬಡ್ದು ಕೂಡ ನಾನು ಮಾಡ್ತಾಯಿದ್ದೀನಿ, ಲಟ್ಟಿಸೇ ಮಾಡೋದಿಲ್ಲ. ನಿಮ್ಗೆ ಹೇಗೆ ಈಸಿ ಆಗ್ತದೆ ಹಾಗೆ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ.